ನಮಸ್ತೆ ಎಲ್ಲರಿಗೂ. ಲಾಸ್ಟ್ 1 ವೀಕಿಂದ ಯಾವುದೇ ವಿಡಿಯೋಸ್ ಸಹ ಮಾಡೋಕ್ಕಾಗಿಲ್ಲ. ಕಾರಣ ಎಲ್ಲರಿಗೂ ಗೊತ್ತೇ ಇದೆ, ಈಗೆಲ್ಲ ಎಕ್ಸಾಮ್ಸ್ ಟೈಮ್ ಆಗಿರೋದ್ರಿಂದ ಮಕ್ಳಿಗೆ ಟೈಮ್ ಕೊಡಲೇಬೇಕಾಗತ್ತೆ ನಾವು. ಸೊ ಎಲ್ಲರಿಗೂ ಕ್ಷಮೆ ಇರಲಿ. ನೀವು ಎಲ್ಲ ಇದೇ ಫೇಸ್ ಮಾಡ್ತಾ ಇರ್ಬೋದು. ಫ್ರೀ ಇರೋರು ವಿಡಿಯೋ ನೋಡಿ, ಫ್ರೀ ಇಲ್ಲ ಅಂದವರು ನೆಕ್ಸ್ಟ್ ಮುಂದೆ ಫ್ರೀ ಆದಮೇಲೆ ನೋಡಿ, ತೊಂದರೆ ಇಲ್ಲ. ಯೂಟ್ಯೂಬಲ್ಲಿ ಯಾವಾಗಲೂ ಸಿಗುತ್ತಲ್ವ. ಓಕೆ, ಆಲ್ ದ ಬೆಸ್ಟ್ ಎಲ್ಲ ಎಕ್ಸಾಮ್ ಫೇಸ್ ಮಾಡ್ತಾ ಇರೋರಿಗೆ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ. ಓಕೆ, ಇವತ್ತು ಒಂದು ಒಳ್ಳೆ ಟಾಪಿಕ್ ಜೊತೆ ನಾನು ಬಂದಿದ್ದೀನಿ. ಅದೇನಂದರೆ, ಇದು ಮಕ್ಕಳಿಗೆ ಹಾಗೂ ಪೇರೆಂಟ್ಸ್ಗೆ ಸಂಬಂಧಪಟ್ಟಿರೋ ವಿಷಯ. ಸೊ ಏನಂದರೆ, ನಾವು ಕೊಡುವ ಒಂದು ಒಳ್ಳೆ ಸಂಸ್ಕಾರಗಳು ಅದು ಮಕ್ಕಳಿಗೆ ಯಾವ ರೀತಿ ಹಾದಿ ತಪ್ಪಿಸುತ್ತೆ ಅನ್ನೋದು ಸಬ್ಜೆಕ್ಟ್. ಏನಿದು ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೀರ. ನಾವು ಒಳ್ಳೆ ಸಂಸ್ಕಾರ ಮಕ್ಳಿಗೆ ಕೊಟ್ಮೇಲೆ ಅದೇಗೆ ಹಾದಿ ತಪ್ತಾರೆ, ಇದೇಗೆ ಹಾದಿ ತಪ್ಪಿಸುತ್ತೆ ನಮ್ಮ ಮಕ್ಕಳನ್ನ ಅನ್ನೋದು ಎಲ್ಲರ ಮನಸ್ಸಲ್ಲೂ ಡೌಟ್. ಬನ್ನಿ ಅದೇ ಇವಾಗ ತಿಳ್ಕೊಳ್ಳೋಣ. ಇದರಲ್ಲಿ ಮೊದಲನೇ ಪಾಯಿಂಟ್ ಬಂದು ಅತಿಯಾದ ಕ್ಲೀನ್ಲಿನೆಸ್ ಅಥವಾ ಶಿಸ್ತು ಅಂತ ಹೇಳ್ಬೋದು. ಏನಿದು ಕ್ಲೀನ್ಲಿನೆಸ್ ತುಂಬ ಒಳ್ಳೇದೇ ಅಲ್ವಾ, ಇದರಲ್ಲೇನು ತಪ್ಪಿದೆ ಅಂತ ತಿಳ್ಕೊಬೋದು. ಆದರೆ ಮನೆ ಮಟ್ಟಿಗೆ ಇಡೋದಾದರೆ ಫೈನ್, ಇದು ತುಂಬ ಒಳ್ಳೆಯದು. ಎಷ್ಟು ನಾವು ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ತೀವಿ ಅಷ್ಟು ಒಳ್ಳೆಯದು. ಬಟ್ ಇನ್ ಕೇಸ್ ನಾವು ಹೊರ್ಗಡೆ ಹೋಗೋ ಸಂದರ್ಭ ಬಂತು, ನಮ್ಮ ಮಕ್ಕಳು ಹೊರ್ಗಡೆ ಹೋಗೋ ಸಂದರ್ಭ ಬರುತ್ತೆ, ಸ್ಕೂಲ್ಗೆ ಹೋಗೋ ಸಂದರ್ಭ ಬರುತ್ತೆ, ಟ್ಯೂಷನ್ಸ್ಗೆ ಹೋಗೋ ಸಂದರ್ಭ ಬರುತ್ತೆ. ಸೊ ನಾವು ಎಲ್ಲ ಕಡೆನೂ ನಮ್ಮ ಮನೆ ಥರನೇ ಅಲ್ಲಿ ಸಹ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಯಾವ ರೀತಿ ಮಕ್ಳಿಗೆ ಎಫೆಕ್ಟ್ ಆಗುತ್ತೆ ಅಂದರೆ, ತುಂಬ ಅಲ್ಲಿ ಕುತ್ಕೊಳ್ಳೋಕ್ಕೆ ಮುಜುಗರ ಪಟ್ಕೊಳ್ಳೋದು, ಮತ್ತು ವಾಶ್ರೂಮ್ಗೆ ಹೋಗೋಕ್ಕೆ ಒಂಥರ ಹಿಂದೆ ಮುಂದೆ ನೋಡೋದು, ಹಾಗಾಗಿ ತುಂಬ ಕಂಟ್ರೋಲ್ ಮಾಡೋಕ್ಕೆ ಹೋಗೋದು. ಸೊ ಈ ಥರ ಎಲ್ಲ ಮಾಡ್ತಾ ಇರ್ತಾರೆ, ನಾನು ನೋಡಿದ್ದೀನಿ. ಇದು ಸಹ ಅವ್ರಿಗೆ ಒಂದು ರೀತಿ ಮಾನಸಿಕ ತೊಂದರೆ ಥರ ಆಗ್ಬಿಡುತ್ತೆ. ನನ್ನ ಫ್ರೆಂಡೇ ಒಬ್ಳು ಹಾಸ್ಟೆಲಲ್ಲಿದ್ಲು. ಅವಳು ಸ್ನಾನ ಮಾಡೋದಕ್ಕೆ ನೀರು ಬಾಯಿ ತೊಳೆಯೋದಕ್ಕೂ ಸಹ ಅವಳು ಟ್ಯಾಪ್ ವಾಟರ್ನ ಯೂಸ್ ಮಾಡ್ತಾ ಇರಲಿಲ್ಲ. ರೂಮಿಗೆ ಬರೋದು, ಕುಡಿಯೋ ನೀರನ್ನ ಒಂದು ಬಾಟ್ಲಲ್ಲಿ ಇಟ್ಕೊಂಡು ಹೋಗೋದು, ಪುನಃ ತೊಳ್ಕೊಂಬರೋದು, ಈ ಥರ ತುಂಬಾ ಕಸಬಿಸಿ ಅನುಭವಿಸ್ತಾ ಇದ್ಲು. ಅಂದರೆ ಅವ್ರ ಮನೇಲಿ ಪಾಪ ಅಷ್ಟು ಕ್ಲೀನಾಗಿ ಬೆಳೆಸ್ಬಿಟ್ಟಿದ್ದಾರೆ. ಅವಳಿಗೆ ತುಂಬಾ ಕಷ್ಟ ಆಗ್ತಿತ್ತು. ಎಷ್ಟು ಸಲ ಅವ್ರ ರೂಮ್ಗೂ ವಾಶ್ರೂಮ್ಗೂ ಓಡಾಡ್ತಿದ್ಲು ಅಂದರೆ 3-4 ಸಲ ಓಡಾಡ್ತಿದ್ಲು. ನಮ್ಗೆ ಅನ್ಸೋದು, ಏನಪ್ಪ ಇಷ್ಟೊಂದು ಇದು ಮಾಡ್ತಾರೆ ಅಂತ. ಅದು ಒಳ್ಳೇದೇ ಇಲ್ಲ ಅಂತಿಲ್ಲ, ಬಟ್ ಎಲ್ಲ ಕಡೆನೂ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋದಾಗ ಅದು ಸ್ವಲ್ಪ ತೊಂದರೆ ಆಗುತ್ತೆ. ಅದು ಬೇರೆಯವ್ರು ನೋಡೋವ್ರಿಗೂ ಒಂದು ಸ್ವಲ್ಪ ಎಷ್ಟೊಂದು ಕಷ್ಟಪಡ್ತಾರಲ್ಲ ಇವರು ಅನ್ನೋ ಥರ ಅನಿಸ್ಬಿಡುತ್ತೆ. ಸೊ ಅದಕ್ಕೆ ನಾವು ಹೊರಗಡೆ ಹೋದಾಗ ಅಲ್ಲಿ ಒಂದು ಆ್ಯಾವ್ರೇಜ್ ಕ್ಲೀನ್ಲಿನೆಸ್ ಪ್ಲೇಸ್ ಅಂತ ಅಂದ್ಕೊಳ್ಳೋಣ. ಸೊ ಅಲ್ಲಿ ನಮ್ಮನ್ನು ನಾವು ಹೇಗೆ ಸೇವ್ ಮಾಡ್ಕೋಬೇಕು, ನಮ್ಮನ್ನು ನಾವು ಅಂದರೆ ಒಂದು ಸಿಂಪಲ್ಲಾಗಿ ಅಲ್ಲೆಲ್ಲ ಸ್ವಲ್ಪ ಒಂದು ಬಕೆಟ್ ನೀರು ತೊಗೊಂಡು ಕ್ಲೀನ್ ಮಾಡಿ ನಮ್ಮ ಕೆಲಸ ನಾವು ಮುಗಿಸ್ಕೊಂಡು ಹೊರಗೋಗಿ ಮನೆಗೆ ಬಂದಮೇಲೆ ಬೇಕಾದ್ರೆ ಇನ್ನೊಂದ್ಸಲ ಸ್ನಾನ ಮಾಡ್ಕೋಬೋದು. ಈ ಥರ ಹೊರ್ಗಡೆ ನಾವು ತುಂಬ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಅದನ್ನು ನಾವು ಮಕ್ಳಿಗೆ ಹೇಳ್ಕೊಡ್ಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ 2ನೇ ಪಾಯಿಂಟ್ ಬಂದು ಪ್ರಾಂಪ್ಟ್ನೆಸ್. ಹಾನೆಸ್ಟ್ ಆಗಿರೋದು ಮತ್ತು ಪ್ರಾಂಪ್ಟ್ ಆಗಿರೋದು. ಆನೆಸ್ಟ್ ಆಗಿರೋದು, ಪ್ರಾಂಪ್ಟ್ ಆಗಿರೋದು ಇದು ಸಹ ಒಳ್ಳೆ ಪಾಯಿಂಟೇ. ನಾವು ಮಕ್ಕಳಿಗೆ ಇದನ್ನು ಹೇಳ್ಕೊಡ್ಲೇಬೇಕು. ಬಟ್ ಅದು ಎಲ್ಲಿವರೆಗೂ, ಈಗಿನ ಕಾಲಕ್ಕೆ ಯೋಚನೆ ಮಾಡ್ಬೇಕು ನಾವು. ಹಳೆ ಪದ್ಧತಿಗಳು ಹಳೆ ಕಾಲಕ್ಕೆ ಓಕೆ ಇತ್ತದು, ಇಲ್ಲ ಅಂತಿಲ್ಲ, ಬಟ್ ಈಗಿನ ಕಾಲಕ್ಕೆ ನಾವು ಅಪ್ಡೇಟ್ ಮಾಡಬೇಕಾಗುತ್ತೆ ಮಕ್ಕಳನ್ನ. ಕೆಲವನ್ನ ಮಕ್ಕಳುಗಳು ಕೆಲವು ಇನ್ಸಿಡೆಂಟ್ನ ನೋಡಿರ್ತಾರೆ, ಸ್ಕೂಲಲ್ಲಿರ್ಬೋದು ಅಥವಾ ಹೊರಗಡೆ ಯಾವುದೇ ಪ್ಲೇಸ್, ಪಬ್ಲಿಕ್ ಪ್ಲೇಸಸ್ಸಲ್ಲಿ ಆಗ್ಬೋದು, ಏನೋ ಒಂದು ನೋಡಿರ್ತಾರೆ.
ಅದನ್ನು ಡೈರೆಕ್ಟ್ ಎಲ್ಲ ಹಂಗೆ ಹೇಳಕ್ ಹೋಗ್ತಾ ಇರ್ತಾರೆ ಎಲ್ಲರ ಹತ್ರನು. ಕೆಲವೊಬ್ರು ಕಾಮನ್ ಆಗಿ ತಗೊಳ್ಳೋರು ಪರವಾಗಿಲ್ಲಪ್ಪ ಮಕ್ಕಳು ಅಂದ್ಕೊಂಡು ಸುಮ್ಮನಾಗಿ ಹೋಗ್ತಾರೆ. ಕೆಲವು ಸೀರಿಯಸ್ ವ್ಯಕ್ತಿಗಳಿರ್ತಾರೆ, ಅವರಂತೂ ಅವ್ರಗಳ ಹತ್ರ ಈ ಮಕ್ಕಳು ಇದ್ದದಿದ್ದಾಗೆ ಹೇಳಿಬಿಟ್ರೆ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಆದಷ್ಟು ಏನೇ ಪ್ರಾಂಪ್ಟ್ನೆಸ್ ಆನೆಸ್ಟ್ ಇದ್ರೂ ಮಕ್ಕಳು ಮನೆಗೆ ಬಂದೇನೆ ಹೇಳ್ಬೇಕು. ಹೊರ್ಗಡೆ ಯಾವುದನ್ನು ಆದಷ್ಟು ಮಾತಾಡಕ್ಕೆ ಹೋಗದೆ ಇರೋ ಥರ ನಾವು ಕಾಪಾಡಬೇಕಾಗತ್ತೆ. ಯಾಕಂದರೆ ನಮ್ಮ ಮಕ್ಕಳ ಲೈಫ್ ನಮಗೆ ಮುಖ್ಯ ಆಗಿರುತ್ತಲ್ವಾ. ಪ್ರಾಂಪ್ಟ್ನೆಸ್ಸು ಎಲ್ಲ ಓಕೆ, ಒಂದು ಸರ್ಟನ್ ಲಿಮಿಟ್ಸ್ವರೆಗೂ ಎಲ್ಲನೂ ಒಳ್ಳೇದೇನೆ. ಬಟ್ ಅದು ನಮ್ಮ ಲೈಫ್ಗೆ ತೊಂದರೆ ಆಗ್ತಾ ಇದೆ ಅಂದಾಗ ನಮ್ಮನ್ನು ನಾವು ಅಥವಾ ನಮ್ಮ ಮಕ್ಕಳನ್ನ ನಾವು ಕಾಪಾಡ್ಕೊಳ್ಳೇಬೇಕಲ್ವ ಆ ಟೈಮ್ನಲ್ಲಿ. ಸೊ ಅದನ್ನು ಸಹ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕಾಗತ್ತೆ. ಆ ಒಂದು ವ್ಯಕ್ತಿಗಳು ಯಾವ ರೀತಿ ಇರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಮಕ್ಕಳು ನೋಡಿರ್ತಾರಲ್ಲ, ಯಾವುದೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ, ಅವ್ರು ಯಾವ ರೀತಿ ಬಿಹೇವ್ ಮಾಡಿರ್ತಾರೆ. ಅವರು ಒಳ್ಳೆಯವ್ರು ಇರ್ಬೋದು, ಇಲ್ಲ ಕೆಲವರು ರೌಡಿಸರು ಸಹ ಇರ್ಬೋದು, ಮೇ ಬಿ ಯಾವ ಥರ ಬೇಕಾದ್ರೂ ಇರ್ಬೋದು. ಸೊ ಎಲ್ಲರ ವಿಷಯದಲ್ಲೂ ಒಂದೇ ರೀತಿ ನಾವು ರಿಯಾಕ್ಟ್ ಮಾಡೋಕ್ಕಾಗೋದಿಲ್ಲ. ಒಬ್ಬೊಬ್ಬರ ವಿಷಯದಲ್ಲಿ ಒಂದೊಂದು ಥರ ಇರುತ್ತೆ ಲೈಫು. ಸೊ ಅದನ್ನು ತಿಳ್ಕೊಂಡು ನಾವು ಮಕ್ಕಳಿಗೆ ಅದನ್ನು ಗೈಡ್ ಮಾಡಬೇಕಾಗತ್ತೆ. ಏನೇ ಆದ್ರೂ ಫಸ್ಟು ಮಕ್ಕಳು ಮನೆಗೆ ಬಂದು ಹೇಳಬೇಕು. ಆಮೇಲೆ ಅಪ್ಪ ಅಮ್ಮ ಹೇಗೆ ಹೇಳ್ಕೊಡ್ತಾರೆ ಅದನ್ನು ಬೇರೆಯವ್ರ ಹತ್ರ ಹೇಳಬೇಕು. ಇದನ್ನು ಸ್ವಲ್ಪ ಅವ್ರಿಗೆ ಬುದ್ಧಿ ಬರೋವರೆಗೂ ನಾವು ಗೈಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ 3ನೇ ಪಾಯಿಂಟ್ ಬಂದು ಅತಿಯಾದ ಓದು. ಏನಿದು ಓದೋದು ಸಹ ಒಳ್ಳೇದಲ್ವಾ, ಇದರಲ್ಲಿ ಏನಿದೆ ಕೆಟ್ಟದ್ದು ಅಂಥದ್ದು? ಏನೋ ತೊಂದರೆ ಆಗುತ್ತೆ? ಇದರಲ್ಲಿ ತೊಂದರೆ ಆಗೋಂಥದ್ದು ಏನಿಲ್ಲ, ಎಲ್ಲ ಒಳ್ಳೇದೇನೆ. ಓದು ಅಂದರೆ ಆ ಮಕ್ಕಳು ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಒಬ್ಬೊಬ್ರು ಮಕ್ಕಳು ಮನಸ್ಥಿತಿ ಒಂದೊಂದು ರೀತಿ ಇರುತ್ತೆ. ಒಬ್ಬಳು ಜಾಸ್ತಿನೇ ಓದಿ ತಿಳ್ಕೊಳ್ಳೋ ಕೆಪಾಸಿಟಿ ಇರುತ್ತೆ, ಒಬ್ರಿಗೆ ಅಷ್ಟೊಂದು ಕೆಪಾಸಿಟಿ ಇರೋದಿಲ್ಲ. ಸೊ ನಾವು ಎಲ್ಲ ಮಕ್ಕಳನ್ನು ಒಂದೇ ಥರ ನೋಡೋದು ಮೊದಲನೇ ತಪ್ಪು. ಅವ್ರವ್ರ ಕೆಪಾಸಿಟಿಗೆ ತಕ್ಕಂತೆ ನಾವು ಓದಿಸ್ಬೇಕಾಗತ್ತೆ. ಮತ್ತೇನು ಗೊತ್ತಾ, ನಾವು ಬಲವಂತವಾಗಿ ತೀರಾ ಅವ್ರನ್ನ ಕಟ್ಟಾಕಿ ಓದಿಸ್ತು ಅಂತ ಅಂದ್ಕೊಳ್ಳಿ, ಅದರಿಂದ ಒಳ್ಳೆ ಮಾರ್ಕ್ಸು ಬಂತು ಅಂತಲೂ ತಿಳ್ಕೊಳ್ಳಿ. ಏನು ಉಪಯೋಗ? ನಾವು ಮಕ್ಕಳನ್ನ ಏನಕ್ಕೆ ಓದಿಸ್ತಾ ಇರೋದು? ಅವರು ಒಳ್ಳೆ ಜ್ಞಾನವಂತರಾಗಬೇಕು, ಆ ಜ್ಞಾನನ ಅವ್ರ ಲೈಫಲ್ಲಿ ಅಳವಡಿಸ್ಕೋಬೇಕು ಅಂತ. ಬಟ್ ಅದೇ ಆಗದೋದ್ಮೇಲೆ ಜಸ್ಟ್ ಅವ್ರನ್ನ ಕಟ್ಟಾಕಿ ತುಂಬ ಹಿಂಸೆ ಕೊಟ್ಟು ಎಲ್ಲ ಮಾಡಿ ಓದಿಸಿ ಅವ್ರು ಒಳ್ಳೆ ಮಾರ್ಕ್ಸ್ ತಗೊಂಡ್ರು ಅದು ಬರೀ ಪುಸ್ತಕದ ಜ್ಞಾನ ಆಗುತ್ತೆ. ಕೇಳಿರ್ತೀರ ಗಾದೆನ, ಪುಸ್ತಕದ ಬದನೆಕಾಯಿ ಇವರು, ನಾಲೆಡ್ಜ್ ಏನಿಲ್ಲ ಅಂತ. ಸೊ ಆ ಥರ ಆಗಿಬಿಡುತ್ತೆ. ಅದೇನು ಯಾವುದನ್ನು ಸಹ ಉಪಯೋಗಕ್ಕೆ ಬರೋದಿಲ್ಲ. ಓದಬೇಕು ನಿಜ, ಆದರೆ ಒಳಗಿಂದ ಆ ಒಂದು ಆಸಕ್ತಿ ಒಳಗಿಂದ ಬರಬೇಕು ಮಕ್ಕಳಿಗೆ. ಆಗ ಮಾತ್ರ ಓದು ಸಕ್ಸಸ್ ಆಗುತ್ತೆ. ಆ ಒಳಗಿಂದ ಜ್ಞಾನದ ಹಸಿವು ಮಕ್ಕಳಿಗೆ ಯಾವ ಟೈಮಲ್ಲಿ ಬರುತ್ತೆ, ಆಗ ಅವರು ಓದಿದಾಗ ಅದರಿಂದ ಅವ್ರಿಗೆ ತುಂಬಾ ಉಪಯೋಗ ಇದೆ. ಅದನ್ನು ತಿಳ್ಕೊತಾರೆ, ಡೌಟ್ಸ್ಗಳು ಒಳಗಿಂದ ಕ್ರಿಯೇಟ್ ಆಗುತ್ತೆ, ಕ್ವಶನ್ಸ್ ಕೇಳ್ತಾರೆ, ಆನ್ಸರ್ ಪಡ್ಕೊಳ್ತಾರೆ, ಸಿಕ್ಕಿಲ್ಲ ಅಂದರೆ ಹುಡುಕ್ತಾರೆ, ಇದೆಲ್ಲ ನಡೆಯುತ್ತೆ. ಬಟ್ ನಾವು ಬಲವಂತವಾಗಿ ಓದಿಸುವಾಗ ಯಾವ ಡೌಟ್ಸು ಇರಲ್ಲ ಅವ್ರಿಗೆ. ಸುಮ್ಮನೆ ನಾವು ಹೇಳಿದ್ದು ಮಾಡ್ತಾರೆ, ಕೊಟ್ಟಿದ್ದು ಬರೀತಾರೆ, ಒಂದೊಂದ್ಸಲ ನೆಗ್ಲಿಜೆನ್ಸ್ ಮಾಡ್ತಾರೆ, ಬಯಸ್ಕೊಳ್ತಾರೆ. ಸೊ ಇದೇ ಆಗುತ್ತೆ. ಬಟ್ ಒಳಗೆ ಮಾತ್ರ ಏನೂ ಹೋಗಿರಲ್ಲ. ಸೊ ಅದಕ್ಕೇನೆ ಆ ಜ್ಞಾನದ ಹಸಿವು ಯಾವ ಮಕ್ಳಿಗೆ ಯಾವ ರೀತಿ ಇದೆ ಅದನ್ನು ತಿಳ್ಕೊಬೇಕಾದ್ದು ನಮ್ಮ ಪೇರೆಂಟ್ಸ್ ಆಗಿ ನಮ್ಮ ಕರ್ತವ್ಯ. ಅದನ್ನು ಫಸ್ಟು ಮಾಡಬೇಕಾಗತ್ತೆ ನಾವು. ನಮ್ಮ ಮಕ್ಳ ಕೆಪಾಸಿಟಿ ಏನು, ನಮ್ಮ ಮಕ್ಕಳು ಈ ಏಜ್ಗೆ ಎಷ್ಟು ಓದ್ಬೋದು, ಎಷ್ಟು ಆಗುತ್ತೆ, ಖುಷಿಯಾಗಿ ಓದಬೇಕು. ನಮ್ಮ ಬಲವಂತಕ್ಕೆ ಸುಮ್ಮನೆ ಒಂಥರ ಹಿಂಸೆ ಪಡ್ಕೊಂಡು ಓದಿಸೋದೇನಿಲ್ಲ. ಅವ್ರು ಬೇಕಾದ್ರೆ ಫಸ್ಟ್ ಕ್ಲಾಸ್ ಬರೋ ಕಡೆ ಸೆಕೆಂಡ್ ಕ್ಲಾಸೇ ಬಂದ್ಬಿಡ್ಲಿ, ನೋ ಪ್ರಾಬ್ಲಮ್, ಏನೂ ತೊಂದರೆ ಇಲ್ಲ. ಏನೋ ಚಿಕ್ಕ ಮಕ್ಕಳು ಏನೋ ಅಷ್ಟು ಬೇಗ ರ್ಯಾಂಕ್ ತೆಗೆದ್ರು ಸಹ ಏನೋ ಅಷ್ಟು ಬೇಗ ಸಾಧನೆ ಮಾಡೋವಂಥದ್ದು ಏನಿರಲ್ಲ. ಅವ್ರಿಗಿನ್ನೂ ತುಂಬ ಟೈಮ್ ಇರುತ್ತೆ.
ಅವರ ಜ್ಞಾನದ ಮಟ್ಟ ಯಾವ ರೀತಿ ಇದೆ ಅದನ್ನು ತಿಳ್ಕೊಂಡು ನಾವು ಅದಕ್ಕೆ ಸರಿಯಾದ ಆಹಾರ ಕೊಡ್ತಾ ಹೋಗಬೇಕು. ಅಂದರೆ ಅಷ್ಟು ನಾಲೆಡ್ಜ್ ಅವ್ರಿಗೆ ಕೆಪಾಸಿಟಿಗೆ ತಕ್ಕಂತೆ ನಾಲೆಡ್ಜ್ ಕೊಡ್ತಾ ಹೋಗಬೇಕು. ಆಗ ಇದು ವರ್ಕೌಟ್ ಆಗುತ್ತೆ. ಆಗ ಸ್ಟೆಪ್ ಬೈ ಸ್ಟೆಪ್ ಅವ್ರಿಗೆ ಒಂದು ಒಳಗಿಂದ ಆಸಕ್ತಿ ಹುಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಬಲವಂತ ಮಾಡಿದಾಗ ಏನಾಗುತ್ತೆ, ಅದ್ರ ಮೇಲೆ ಅವ್ರಿಗೆ ಆಸೆನೇ ಹುಟ್ಟಲ್ಲ. ಮುಂದೆ ಆ ಆಸೆ ಅನ್ನೋದೇ ಸತ್ತೋಗುತ್ತೆ. ಬಲವಂತಕ್ಕೆ ಓದಿ ಬೇಜಾರು ಮಾಡ್ಕೊಂಡು ಓದಿ ಅಯ್ಯೋ ಓದ್ಬೇಕಾ ಅಂತ ಒಂದು ರೀತಿ ಅವ್ರಿಗೆ ಓದಿನ ಮೇಲೆ ಒಂಥರ ನೆಗ್ಲಿಜೆನ್ಸ್ ಬಂದು ಎಷ್ಟೋ ಜನ ಸರ್ಟನ್ ಲಿಮಿಟ್ವರೆಗೂ ಅವ್ರು ಚೆನ್ನಾಗೇ ಓದಿದ್ರು ಆಮೇಲೆ ತೀರಾ ಡಲ್ ಆಗಿ ಹೋಗ್ತಾರೆ. ಸೊ ಆ ಒಂದು ಪುಷಪ್ ಮಾಡೋದು ನನಗಂತೂ ಇಷ್ಟ ಆಗಲ್ಲ. ಸೊ ನೋಡಿ, ಅದು ನಿಮ್ಮ ಆಯ್ಕೆಗೆ ಬಿಟ್ಟಿತ್ತು. ಓಕೆ, ನೆಕ್ಸ್ಟ್ ಪಾಯಿಂಟ್ ಬಂದು ಅತಿಯಾದ ಜಿಪ್ನತನ. ದುಡ್ಡನ್ನ ಒಂದು ಬೆಲೆಯನ್ನು ತಿಳಿಸ್ಕೊಡ್ಬೇಕು ಮಕ್ಕಳಿಗೆ, ಹೌದು, ಅದಂತೂ ಸುಳ್ಳಲ್ಲ. ಆದರೆ ತುಂಬ ಜಿಪ್ನತನ ಮಾಡೋದನ್ನ ಹೇಳ್ಕೊಡ್ಬಾರ್ದು ಮಕ್ಕಳಿಗೆ. ಲೈಫಲ್ಲಿ ಅಷ್ಟೊಂದು ಜಿಪ್ನತನ ಮಾಡೋಕ್ಕೋದ್ರೆ ಲೈಫ್ನ ಎಂಜಾಯ್ ಮಾಡೋಕ್ಕಾಗಲ್ಲ. ಒಂದು ಲೈಫ್ ಅನ್ನೋದೇ ಒಂದು ಸೆಲೆಬ್ರೇಷನ್ ಥರ. ಇದು ಪ್ರತಿ ಕ್ಷಣನೂ ನಾವು ಇರೋದ್ರಲ್ಲಿ ಸೆಲೆಬ್ರೇಟ್ ಮಾಡಿ ಸಂತೋಷ ಪಡ್ತಾ ಜೀವನನ ಅನುಭವಿಸ್ತಾ ಹೋಗ್ಬೇಕು. ಆ ಜೀವನದ ಸವಿಯನ್ನು ಸವಿತಾ ಹೋಗ್ಬೇಕು. ಈ ಒಂದು ಅತಿಯಾದ ಜಿಪ್ನತೆಯಿಂದ ನಾವು ಎಷ್ಟೋ ಒಂದು ಸಂತೋಷದ ಕ್ಷಣಗಳನ್ನ ಕಳ್ಕೊತಾ ಹೋಗ್ತೀವಿ. ಅದಕ್ಕೋಸ್ಕರ ಮಕ್ಕಳ ವಿಷಯದಲ್ಲಿ ಮಕ್ಕಳಿಗೆ ಅಷ್ಟೊಂದು ಜಿಪ್ನತನ ಹೇಳ್ಕೊಡೋದು ಒಳ್ಳೆಯದಲ್ಲ. ಹಂಗಂತ ಅತಿಯಾದ ಧಾರಾಳತನೂ ಸಹ ಒಳ್ಳೆಯದಲ್ಲ. ಒಂದು ಮಧ್ಯಮ ಸ್ಥಿತಿಯಲ್ಲಿ ನಾವು ಮಕ್ಕಳನ್ನ ಬೆಳೆಸ್ಬೇಕಾಗತ್ತೆ. ಅವಶ್ಯಕತೆ ಇದ್ದ ಖರ್ಚು ಮಾಡಲೇಬೇಕಾಗತ್ತೆ, ಉಳಿಸೋ ಟೈಮ್ ಬಂದಾಗ ಉಳಿಸ್ಲೇಬೇಕಾಗತ್ತೆ. ಈ ರೀತಿ ನಾವು ಎರಡನ್ನೂ ಬ್ಯಾಲೆನ್ಸ್ ಮಾಡೋದನ್ನ ಮಕ್ಳಿಗೆ ಹೇಳ್ಕೊಡ್ಬೇಕಾಗತ್ತೆ. ಇದು ತುಂಬ ಮುಖ್ಯ ಆಗುತ್ತೆ. ನೆಕ್ಸ್ಟ್ 5ನೇ ಪಾಯಿಂಟ್ ಬಂದು ಟೈಮ್ ಕೀಪ್ ಅಪ್ ಮಾಡೋದ್ರ ಬಗ್ಗೆ. ಟೈಮ್ ಕೀಪ್ ಅಪ್ ಮಾಡೋದು ಒಳ್ಳೇದೇ ಅಲ್ವಾ? ಇದರಲ್ಲಿ ಏನು ಕೆಟ್ಟದಿದೆ? ಮಕ್ಳಿಗೆ ಡಿಸಿಪ್ಲಿನ್ ಹೇಳ್ಕೊಡ್ಬೇಕಲ್ವಾ? ನಾವು ಅದೆಲ್ಲ ಹೇಳ್ಕೊಡ್ಬೇಕಲ್ವಾ ಈಗಲೇ? ಈಗ ನಾವು ಹೇಳ್ಕೊಡ್ಲಿಲ್ಲ ಅಂದ್ರೆ ಅವ್ರು ಇನ್ಯಾವಾಗ ಕಲಿತಾರೆ? ಹೌದು, ಅದೆಲ್ಲ ಸತ್ಯನೇ. ಮನೇಲಿದ್ದಾಗ ಟೈಮ್ ಕೀಪ್ ಮಾಡಿಸಿ ಏನು ತೊಂದರೆ ಇಲ್ಲ. ಬಟ್ ಹೊರಗಡೆ ಹೋದಾಗ ಸಮಯ ಸಂದರ್ಭಗಳು ಎಲ್ಲ ಟೈಮಲ್ಲೂ ಒಂದೇ ಥರ ಇರೋದಿಲ್ಲ. ಹೋಗಿರೋ ಕೆಲಸ ಇರ್ಬೋದು, ಅಥವಾ ಮಧ್ಯೆ ಯಾರೇ ಒಬ್ರು ಫ್ರೆಂಡ್ಸ್ ಸಿಗ್ಬೋದು, ಏನೋ ಒಂದು ಇನ್ಸಿಡೆಂಟ್ಗಳು ಆಗ್ತಾನೆ ಇರತ್ತೆ. ನಾವು ಮನೇಲಿ ಎಕ್ಸ್ಪೆಕ್ಟ್ ಮಾಡೋ ಥರ ಹೊರ್ಗಡೆ ಹೀಗೆ ಆಗುತ್ತೆ ಹಾಗೆ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಹೊರ್ಗಡೆ ಆ ಸಿಚುವೇಶನ್ ತಕ್ಕಂತೆ ನಾವು ಅಲ್ಲಿ ಟೈಮ್ ಕೊಡಲೇಬೇಕಾಗತ್ತೆ. ಸಿಗ್ನಲ್ಸ್ ಇರ್ಬೋದು, ಅಥವಾ ಏನೋ ವೆಹಿಕಲ್ಸ್ ಇರ್ಬೋದು, ರೋಡ್ ಕ್ರಾಸಿಂಗ್ ಲೇಟ್ ಆಗ್ಬೋದು. ಸೊ ಮಕ್ಕಳಿಗೆ ಹೊರ್ಗಡೆ ಹೋದಾಗ ಯಾವುದೇ ಕಾರಣಕ್ಕೂ ಟೈಮ್ ಕೀಪ್ ಅಪ್ ತುಂಬ ಮಾಡೋದು ಒಳ್ಳೆಯದಲ್ಲ. ಒಂದು ಸರ್ಟನ್ ಲಿಮಿಟ್ವರೆಗೂ ಮಾಡಿ, ಏನು ತೊಂದರೆ ಇಲ್ಲ. ತುಂಬ ಗ್ಯಾಪ್ ಆದಾಗ ಮಾಡಬೇಕು, ಏನು ತೊಂದರೆ. ಅವಾಗ ಸ್ವಲ್ಪ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದು ತಿಳ್ಕೊಬೇಕಾದ್ರು ನಮ್ಮ ಧರ್ಮ. ಸೊ ಸ್ವಲ್ಪ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಹೆಚ್ಚು ಕಡಿಮೆ ಆದಾಗ ಖಂಡಿತ ತುಂಬ ಕ್ವಶನ್ ಮಾಡೋದು, ಮಕ್ಕಳನ್ನ ತುಂಬ ಒಂಥರ ಇರಿಟೇಟ್ ಮಾಡೋದು ಎಲ್ಲ ಮಾಡಬಾರ್ದು. ಪದೇ ಫೋನ್ ಮಾಡೋದು, ಎಲ್ಲಿದ್ಯಾ, ಏನು ಮಾಡ್ತಿದ್ಯಾ. ಎಷ್ಟೋ ಸಲ ರೋಡ್ ಕ್ರಾಸ್ ಮಾಡ್ತಾ ಇರ್ತಾರೆ, ನಿಮ್ಮ ಫೋನು ಪದೇ ರಿಂಗ್ ಆಗ್ತಾನೆ ಇರುತ್ತೆ. ಆಗ ಸಡನ್ನಾಗಿ ಏನೋ ತೆಗಿಯಕ್ಕೆ ಹೋಗ್ತಾರೆ, ಏನೋ ಬೀಳುತ್ತೆ. ಆ ರೋಡ್ ಕ್ರಾಸಿಂಗಲ್ಲಿ ತುಂಬಾ ತೊಂದರೆ ಪಡ್ತಾರೆ ಮಕ್ಕಳುಗಳು. ಸೊ ಅದಕ್ಕೆ ಹೊರಗಡೆ ಹೋದಾಗ ಆದಷ್ಟು ಫೋನ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಬರ್ತಾರೆ, ಒಂದು ಅರ್ಧ ಗಂಟೆ 1 ಗಂಟೆ ವೆಯ್ಟ್ ಮಾಡಬೇಕು. ಮಕ್ಕಳ ಬಗ್ಗೆ ಕಾಳಜಿ ಮುಖ್ಯ, ಬಟ್ ಅತಿಯಾದ ಕಾಳಜಿ ಅಷ್ಟೇನು ಒಳ್ಳೇದಲ್ಲ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಬನ್ನಿ ಅಂತ ನೋಡಿ. ನೆಕ್ಸ್ಟ್ 6ನೇ ಪಾಯಿಂಟ್ ಬಂದು ದೊಡ್ಡವರಿಗೆ ಗೌರವ ಕೊಡಬೇಕು. ಹೌದಲ್ವಾ? ದೊಡ್ಡವರಿಗೆ ಗೌರವ ಕೊಡಲೇಬೇಕಲ್ವಾ? ಹೌದು, ಇದು ಎಲ್ಲಿವರೆಗೆ ಸತ್ಯ? ದೊಡ್ಡವರು ಅನ್ನಿಸ್ಕೊಂಡಿರೋರು ನಮ್ಮ ಮಕ್ಕಳ ಹತ್ರ ಒಂದು ಒಳ್ಳೆ ನಡವಳಿಕೆಯಲ್ಲಿ ನಡೆದುಕೊಳ್ಳೋವರೆಗೂ. ಬಟ್ ಅವರು ದೊಡ್ಡವರು ನಮ್ಮ ಮಕ್ಕಳ ಹತ್ರ ನಮ್ಮ ಮಕ್ಕಳು ಕೆಟ್ಟ ರೀತಿಯಾಗಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂದಾಗ
ಆ ದೊಡ್ಡತನಕ್ಕೆ ಯಾವ ಯಾವ ವ್ಯಾಲ್ಯೂ ಇದೆ? ಆ ಒಂದು ದೊಡ್ಡವರು ಅಥವಾ ಹಿರಿತನಕ್ಕೆ ಯಾವ ವ್ಯಾಲ್ಯೂನು ಸಹ ಇರೋದಿಲ್ಲ. ದೊಡ್ಡವ್ರಿಗೆ ಗೌರವ ಕೊಡಬೇಕು ನಿಜ, ಬಟ್ ಅವ್ರು ಒಳ್ಳೆ ರೀತಿ ನಡೆದುಕೊಂಡಾಗ. ಅದರ್ವೈಸ್ ಅವ್ರಿಗೆ ಯಾವುದೇ ಗೌರವ ಕೊಡೋ ಅವಶ್ಯಕತೆಯೂ ಸಹ ಇರೋದಿಲ್ಲ. ಆದಷ್ಟು ಅಂಥವರಿಂದ ದೂರ ಇರೋದನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಯಾವುದೇ ವ್ಯಕ್ತಿಗಳು ಅವರು ಬೇರೆಯವ್ರ ಹತ್ರ ಹೇಗೆ ಬೇಕಾದರೂ ನಡ್ಕೊಂಡಿರಲಿ, ಅದು ಮ್ಯಾಟ್ರ್ ಆಗಲ್ಲ. ಆ ವ್ಯಕ್ತಿಗಳು ನಮ್ಮ ಹತ್ರ ಯಾವ ರೀತಿ ವ್ಯವಹರಿಸ್ತಾ ಇದ್ದಾರೆ, ನಮ್ಮ ಹತ್ರ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ, ಅಥವಾ ನಮ್ಮ ಮಕ್ಕಳ ಹತ್ರ ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಅದನ್ನು ನೋಡಿಕೊಂಡು ನಾವು ಅವ್ರ ಹತ್ರ ವ್ಯವಹರಿಸ್ಬೇಕಾಗತ್ತೆ. ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಕೆಲವು ಸೂಕ್ಷ್ಮ ವಿಚಾರಗಳು ಸುಮ್ಮನೆ ಮನಸ್ಸಿಗೆ ಬಂದಂಗೆಲ್ಲ ನಾವು ಡೀಲ್ ಮಾಡೋಕ್ಕಾಗೋದಿಲ್ಲ. ಅದನ್ನು ನೋಡಿಕೊಂಡು ಆದಷ್ಟು ನಮ್ಮ ಮಕ್ಕಳು ಸೇಫ್ ನಾವು ನೋಡಬೇಕಾಗತ್ತೆ. ನಮಗೆ ಅವರ ಒಂದು ನಡವಳಿಕೆ ನಮ್ಗೆ ಸರಿ ಹೊಂದುತ್ತಾ ಇಲ್ಲ ಅಂದಾಗ ನಾವು ಆದಷ್ಟು ಮೌನವಾಗೇ ಇದ್ದು ಅವರಿಂದ ದೂರ ಇದ್ದು ನಮ್ಮ ಒಂದು ಮಾನಸಿಕ ಸ್ಥಿತಿನ ತುಂಬ ಚೆನ್ನಾಗಿ ಕಾಪಾಡ್ಕೋಬೇಕಾಗತ್ತೆ. ಅಂದರೆ ಇದರರ್ಥ ಆದಷ್ಟು ನಮ್ಗೆ ಯಾವುದೇ ವ್ಯಕ್ತಿ ಸರಿ ಹೊಂದುತ್ತಾ ಇಲ್ಲ ಅಂದಾಗ ಜಸ್ಟ್ ಇಗ್ನೋರ್ ಮಾಡಿ ನಮ್ಮ ಲೈಫ್ನ ನಾವು ನೋಡಬೇಕಾಗತ್ತೆ. ಮಕ್ಳಿಗೂ ಸಹ ನಾವು ಅದನ್ನೇ ಗೈಡ್ ಮಾಡಬೇಕಾಗತ್ತೆ. ನಮ್ಮ ಹತ್ರ ಸರಿ ಹೊಂದ್ರೆ ನಾವು ಅವ್ರ ಜೊತೆ ಚೆನ್ನಾಗಿರ್ಬೋದು. ಅದರ್ವೈಸ್ ಸರಿ ಹೋಗ್ತಾ ಇಲ್ಲ ಅಂದಾಗ ನಾವು ದೂರನೇ ಇದ್ದು ಅವರನ್ನು ಆರಾಮಾಗಿರಕ್ಕೆ ಬಿಟ್ಟು ನಾವು ಸಹ ಆರಾಮಾಗಿರೋದನ್ನ ಕಲ್ತ್ಕೋಬೇಕಾಗತ್ತೆ. ಹಂಗನ್ಬಿಟ್ಟು ನಾವು ಅವ್ರ ಮೇಲೆ ದ್ವೇಷದ ಭಾವನೆ ಸಹ ಇಟ್ಕೋಬಾರ್ದು. ಅವ್ರ ಲೈಫ್ ಅವ್ರಿಗೆ, ನಮ್ಮ ಲೈಫ್ ನಮಗೆ ಅಲ್ವಾ, ಅಷ್ಟೆ. ನೆಕ್ಸ್ಟ್ 7ನೇ ಪಾಯಿಂಟ್ ಏನಂದ್ರೆ, ವಸ್ತುಗಳ ಬಗ್ಗೆ ಅತಿಯಾದ ಪ್ರಾಮುಖ್ಯತೆಯನ್ನು ತಿಳಿಸ್ಕೊಡೋದು. ಇದು ಸಹ ಒಂದ್ ರೀತಿ ತಪ್ಪೇನು. ಕೆಲವು ಕಾಸ್ಟ್ಲಿ ಐಟಮ್ಸ್ ಬಗ್ಗೆ ಇಂಪಾರ್ಟೆನ್ಸ್ ಮಾಡೋದು ತಪ್ಪೇನಲ್ಲ, ಅದಕ್ಕೆ ಎಲ್ಲರೂ ಮಾಡಲೇಬೇಕು. ಬಟ್ ಏನಂದರೆ ಎಲ್ಲ ವಸ್ತುಗಳ ಮೇಲೆಗೂ ಕೆಲವ್ರಿಗೆ ವ್ಯಾಮೋಹ ಅನ್ನೋದಿರುತ್ತೆ. ಅದು ತಮಗಿದ್ರೆ ಓಕೆ, ಅದು ತಮ್ಮ ಮಕ್ಳಿಗೂ ಸಹ ತಿಳಿಸ್ಕೊಟ್ಬಿಟ್ಟಿರ್ತಾರೆ. ಅದು ಹೇಗಾಗ್ಬಿಡುತ್ತೆ ಮಕ್ಕಳಿಗೆ ಅಂದರೆ, ಅವರು ಚಿಕ್ಕವರಿದ್ದಾಗ ಅಷ್ಟೇನು ಕಂಡು ಬರಲ್ಲ. ದೊಡ್ಡವರಾಗ್ತಾ ಆಗ್ತಾ ಪ್ರತಿಯೊಂದು ವಸ್ತುನೂ ಸಹ ನಂಗೆ ಬೇಕು ಅಂತ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಅದು ಏನಾಗುತ್ತೆ, ಅವರು ಉಪಯೋಗಿಸಿದ್ರೂ ಪರವಾಗಿಲ್ಲ, ಉಪಯೋಗಿಸಿದ್ರೆ ಇಟ್ಕೊಳ್ಳಿ. ಕೆಲವು ಉಪಯೋಗಿಸ್ದೇ ಇರೋ ವಸ್ತುಗಳನ್ನ ಸಹ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಅದು ಒಬ್ರಿಗೂ ಬೇರೆಯವ್ರಿಗೆ ಕೊಡೋದು ಸಹ ಅವ್ರಿಗೆ ಮನಸ್ಸು ಬರೋದಿಲ್ಲ, ಬೇರೆಯವ್ರಿಗೆ ಕೊಡೋಕ್ಕೂ ಮನಸ್ಸು ಬರಲ್ಲ. ತಾವೇ ತುಂಬಿಸ್ಕೊಂಡು ಮನೆಯೆಲ್ಲ ಅವ್ರದ್ದೇ ಸಾಮಾನು ತುಂಬ್ಕೊಂಡ್ಬಿಡುತ್ತೆ. ಎಷ್ಟೋ ಹೆಣ್ಮಕ್ಳುಗಳು ಈ ಕೆಲಸ ಮಾಡ್ತಾ ಇರ್ತಾರೆ. ಇದು ಕಾರಣ ಅವ್ರ ತಪ್ಪಾಗಿರಲ್ಲ. ಅವರು ಚಿಕ್ಕವರಿದ್ದಾಗಿಂದನೂ ಅವ್ರ ಮನೇಲಿ ಅವ್ರ ಅಪ್ಪ ಅಮ್ಮಂದಿರು ಆ ಥರ ಓವರಾಗಿ ವಸ್ತುಗಳ ಮೇಲೆ ಕಾಳಜಿಯನ್ನು ತುಂಬಿಸ್ಬಿಟ್ಟಿರ್ತಾರೆ. ಇದು ಸಹ ನೋಡೋಕ್ಕೆ ಒಳ್ಳೆಯದು ಅನ್ಸಿದ್ರು ಮಕ್ಕಳಿಗೆ ದೊಡ್ಡವರಾಗ್ತಾ ಬರ್ಡನ್ ಥರ ಆಗ್ಬಿಡತ್ತೆ. ಚಿಕ್ಕವರಿಂದ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವರು. ಚಿಕ್ಕವರಿದ್ದಾಗ ಸ್ವಲ್ಪ ಸಾಮಾನು ಇರುತ್ತೆ, ಪ್ರತಿ ವರ್ಷ ಏನಾಗುತ್ತೆ, ಕಲೆಕ್ಟ್ ಆಗಿ ಜಾಸ್ತಿ ಆಗುತ್ತೆ. ಯಾವುದೆಲ್ಲಿಡೋದು ಅಂತಲೇ ಗೊತ್ತಾಗಲ್ಲ. ಆಗ ಅವರು ಮೆಂಟಲಿ ಇಂಬ್ಯಾಲೆನ್ಸ್ ಆಗ್ತಾರೆ, ಥರ ಕನ್ಫ್ಯೂಸ್ ಆಗ್ತಾರೆ. ಏನು ಇಟ್ಕೋಬೇಕು, ಏನು ಇಟ್ಕೋಬಾರ್ದು, ಆ ಡಿಸಿಷನ್ ಮೇಕಿಂಗ್ ಸಹ ಅವ್ರಿಗಿರೋದಿಲ್ಲ. ಅದಕ್ಕೆ ನಾವು ಸರಿಯಾಗಿ ಗೈಡೆನ್ಸ್ ಮಾಡಬೇಕಾಗತ್ತೆ. ಏನು ಅವಶ್ಯಕತೆ ಇದೆ ಅದನ್ನು ಮಾತ್ರ ಇಟ್ಕೋಬೇಕು. ನಮಗೆ ಈಗ ಸದ್ಯಕ್ಕೆ ಅವಶ್ಯಕತೆ ಇಲ್ದಿರೋದನ್ನ ಆಶ್ರಮಕ್ಕೆಲ್ಲರೂ ಡೊನೇಟ್ ಮಾಡ್ಬೋದು ಅಥವಾ ಪರಿಚಯಸ್ಥರಿಗೆ ಕೊಡ್ಬೋದು. ಈ ರೀತಿ ಆದಷ್ಟು ಸಿಂಪಲ್ ಲೈಫ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗುತ್ತೆ. ಇದು ಹೇಳೋದು ತುಂಬ ಸುಲಭ, ಬಟ್ ಮಾಡೋದು ತುಂಬ ಸ್ವಲ್ಪ ಕಷ್ಟನೇ ಇರುತ್ತೆ. ಬಟ್ ಆದರೂ ಪರವಾಗಿಲ್ಲ. ಅದರಿಂದ ಕೆಲವು ಒಂದು
ಅಭ್ಯಾಸಗಳು ನಮಗೆ ಕೆಟ್ಟದಂತ ನಮ್ಮ ಅನುಭವಕ್ಕೆ ಬಂದಿರುತ್ತೆ. ಬಟ್ ಅದು ನಾವು ಬಿಡೋಕ್ಕಾಗ್ತಾ ಇರಲ್ಲ. ಕೆಲವೊಂದು ಅಭ್ಯಾಸಗಳು ನಮ್ಮ ಚಿಕ್ಕವರಿದ್ದಾಗಿಂದನೂ ನಮ್ಮ ಮನಸ್ಸಲ್ಲಿ ನಮ್ಮ ತಂದೆ ತಾಯಿಗಳು ತುಂಬಿಸ್ಬಿಟ್ಟಿರ್ತಾರೆ. ಅದರಿಂದ ನಾವು ಹೊರ ಬರೋಕ್ಕಾಗ್ತಾ ಇರಲ್ಲ. ಬಟ್ ಆ ತಪ್ಪನ್ನು ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬಾರ್ದು. ನಾವು ಯಾವ್ಯಾವ ಥರ ಸಫರ್ ಮಾಡಿರ್ತೀವಿ, ಅಟ್ಲೀಸ್ಟ್ ನಮಗೆ ಓಕೆ, ನಾವು ದೊಡ್ಡವರಾಗ್ತಾ ಇದ್ದೀವಿ, ಅರ್ಧ ಲೈಫ್ನ ಸ್ಪೆಂಡ್ ಮಾಡಿಬಿಟ್ಟಿರ್ತೀವಿ. ಸೊ ಇನ್ನು ಮುಂದೆ ಬಾಳ್ಬೇಕಾಗಿರೋ ಮಕ್ಕಳಿಗೆ ನಾವು ನಮ್ಮ ಲೈಫಲ್ಲಿ ಆಗಿರೋ ನೆಗೆಟಿವ್ಸ್ನ ತೆಗೆದು ಅಟ್ಲೀಸ್ಟ್ ಅವರಾರು ಪಾಸಿಟಿವ್ ಆಗಿ ಬೆಳೆಯೋ ಥರ ನಾವು ನೋಡ್ಕೋಬೇಕು. ಎಷ್ಟು ಮನೇಲಿ ಕಡಿಮೆ ಸಾಮಾನು ಇಟ್ಕೊಳ್ತೀವಿ ಅಷ್ಟು ಸಹ ನಾವು ಇರ್ತೀವಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಪಾಯಿಂಟ್ ಬನ್ನಿ ನೋಡೋಣ ಏನಂತ. ನೆಕ್ಸ್ಟ್ 8ನೇ ಪಾಯಿಂಟ್ ಬಂದು ಮಕ್ಕಳನ್ನ ತುಂಬ ಇಂಡಿಪೆಂಡೆಂಟ್ ಆಗಿ ಬೆಳೆಸೋದು. ಅದು ಸಹ ತಪ್ಪೆ. ಅದು ಯಾವ ರೀತಿ ಆಗ್ಬಿಡುತ್ತೆ ಅಂದರೆ, ಮಕ್ಕಳು ಎಲ್ಲ ನಾವೇ ಮ್ಯಾನೇಜ್ ಮಾಡಬೇಕು, ನಾವು ಯಾರನ್ನೂ ಹೆಲ್ಪ್ ಕೇಳಬಾರ್ದು, ಪ್ರತಿಯೊಂದು ಸಹ ನಾನೇ ಮಾಡಬೇಕು. ಈ ಕಾನ್ಸೆಪ್ಟು ಸಹ ಅಷ್ಟೊಂದು ಒಳ್ಳೇದಾಗಲ್ಲ, ಎಲ್ಲ ಟೈಮಲ್ಲೂ ಒಳ್ಳೇದಾಗಿರಲ್ಲ. ಮಕ್ಕಳು ಏನಂದರೆ ಎಲ್ಲರ ಜೊತೆ ಮಿಂಗಲ್ ಆಗಿ ಚೆನ್ನಾಗಿ ಬೆಳಿಬೇಕು. ಅಂದರೆ ಅವ್ರಿಗೆ ಒಂದು ನೀಡ್ ಇದ್ದಾಗ ಇವ್ರು ಹೆಲ್ಪ್ ಮಾಡೋದಕ್ಕೆ ರೆಡಿ ಇರಬೇಕು. ಫ್ರೆಂಡ್ಸು ಇವರು ಒಂದು ನೀಡ್ ಇದ್ದಾಗ ಹೆಲ್ಪ್ ತಗೊಳ್ಳೋದಕ್ಕೂ ಸಹ ಹಿಂದೆ ಮುಂದೆ ನೋಡಬಾರ್ದು. ಒಬ್ರಿಗೊಬ್ರು ಸಹಬಾಳ್ವೆ ಅನ್ನೋದು ಇರಬೇಕಾಗತ್ತೆ. ನಾವೊಬ್ಬರೇ ಇಂಡಿಪೆಂಡೆಂಟ್ ಆಗಿ ಬೆಳೀಲಿ, ನನ್ನ ಮಕ್ಕಳು ಯಾರ ಮೇಲೂ ಡಿಪೆಂಡ್ ಆಗೋದು ಬೇಡ ಅಂದರೆ ಈಗಿನ ಲೈಫ್ ಸ್ಟೈಲ್ಗೆ ತುಂಬಾ ಕಷ್ಟ ಆಗುತ್ತೆ. ಕೆಲವ್ರಿಗೆ ಫಾರಿನ್ ಹೋಗೋ ಚಾನ್ಸಸ್ ಇರುತ್ತೆ. ಆವಾಗ ಇಲ್ಲಿದೆಲ್ಲ ವಿಷಯಗಳು ಹೇಳೋಕ್ಕಾದ್ರೂ ಒಬ್ರು ಬೇಕಾಗುತ್ತೆ. ಇದಕ್ಕೆ ಅಂತಲ್ಲ, ಪ್ರತಿಯೊಂದಕ್ಕೂ ಸಹ ಸಹಬಾಳ್ವೆ ಅನ್ನೋದು ಒಬ್ಬರ ಲೈಫಲ್ಲಿ ತುಂಬ ಮುಖ್ಯ ಆಗುತ್ತೆ, ತುಂಬ ಉಪಯೋಗನೂ ಸಹ ಆಗುತ್ತೆ. ಸೊ ಒಬ್ರಿಗೊಬ್ರು ಶೇರ್ ಮಾಡಿಕೊಂಡು ಒಂದು ಕಷ್ಟ ಸುಖನ ಬದುಕೋದನ್ನ ಮಕ್ಕಳಿಗೆ ಜೀವನದಲ್ಲಿ ಹೇಳ್ಕೊಡ್ಬೇಕಾಗತ್ತೆ. ನೆಕ್ಸ್ಟ್ 9th ಪಾಯಿಂಟ್ ಏನಂದರೆ, ಮಕ್ಕಳಿಗೆ ಹೇಳ್ಕೊಡ್ತೀವಿ, ಚಾಡಿ ಹೇಳ್ಬಾರ್ದು, ನೀನು ಯಾರ ಬಗ್ಗೆನೂ ಆ ಥರ ಹೇಳ್ಬಾರ್ದು. ಚಾಡಿ ಹೇಳೋದು ಒಳ್ಳೆ ಅಭ್ಯಾಸ ಅಲ್ಲ. ಹೌದು, ಚಾಡಿ ಹೇಳೋದು ಒಳ್ಳೆ ಅಭ್ಯಾಸ ಅಲ್ಲ. ಬಟ್ ರಿಯಲ್ ಪ್ರಾಬ್ಲಮ್ ಆಗ್ತಿದ್ದಾಗ ಮಕ್ಕಳು ನಮ್ಮ ಅಪ್ಪ ಅಮ್ಮ ಬೈತಾರೆ ಅಥವಾ ಏನೋ ಒಂದು ಕಾರಣಕ್ಕೆ ಮುಚ್ಚಿಡೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೆ ಮಗಳಿಗೆ ಚಾಡಿ ಅಂತಲ್ಲ, ಏನೇ ಆದ್ರೂ ಯಾವುದೇ ವಿಷಯನೂ ಅಪ್ಪ ಅಮ್ಮನ ಹತ್ರ ಫ್ರೀಯಾಗಿ ಮಾತಾಡೋ ಥರ ಆ ಒಂದು ಫ್ರೀಡಮ್ನ ಕಲ್ಪಿಸ್ಕೊಡ್ಬೇಕು. ನಾವು ಮಕ್ಕಳಿಗೆ ಫ್ರೆಂಡ್ಲಿಯಾಗಿರಬೇಕು. ಯಾವುದೇ ವಿಷಯನೂ ಅವರು ಹೇಳೋದಕ್ಕೆ, ಒಂದು ಫಿಸಿಕಲ್ ಅಬ್ಯೂಸ್ ಇರ್ಬೋದು, ಇಲ್ಲ ಮೆಂಟಲ್ ಅಬ್ಯೂಸ್ ಇರ್ಬೋದು, ಏನೇ ಒಂದಾಗಲಿ ಹೊರಗಡೆ ಮಕ್ಕಳು, ನಾವು ಎಲ್ಲ ಟೈಮಲ್ಲೂ ಪೇರೆಂಟ್ಸ್ ಜೊತೆಲಿರೋಕ್ಕಾಗಲ್ಲ. ಅವ್ರು ಇಂಡಿಪೆಂಡೆಂಟಾಗಿ ಲೈಫ್ ಲೀಡ್ ಮಾಡಬೇಕಾಗುತ್ತೆ. ಸೊ ಅಂಥ ಟೈಮಲ್ಲಿ ಅವ್ರು ಯಾವ್ಯಾವ ಥರ ಸಫರ್ ಆಗ್ತಾರೆ ಅಂತ ನಮಗೆ ಗೊತ್ತಾಗಲ್ಲ. ನಮ್ಮ ಆ್ಯಬ್ಸೆನ್ಸಲ್ಲಿ ಎಲ್ಲ ಆಗ್ತಾ ಇರುತ್ತೆ. ಸೊ ನಾವು ಆ ಒಂದು ಫ್ರೀಡಮ್ ಮನೇಲಿ ಕಲ್ಪಿಸ್ಕೊಟ್ಟಾಗ ಅವರು ನಮ್ಮ ಹತ್ರ ಆರಾಮಾಗಿ ಎಲ್ಲ ಶೇರ್ ಮಾಡ್ಕೊಳ್ತಾರೆ. ಅದರ್ವೈಸ್ ಎಲ್ಲ ಮನಸ್ಸಲ್ಲೇ ಇಟ್ಕೊಂಡು ನಿಮ್ಗೆ ಹೇಳೋಕ್ಕೂ ಆಗ್ದೇನೆ ನೀವು ಬೈತೀರಾ ಅಂತ ಒಳಗೆ ಇಟ್ಕೊಂಡು ಅವ್ರು ತುಂಬ ಸಫರ್ ಆಗ್ಬಿಡ್ತಾರೆ. ಕೆಲವ್ರು ತೀರಾ ಅತಿರೇಕಕ್ಕೆ ಹೋಗ್ಬಿಡುತ್ತೆ. ಕೆಲವೊಂದು ಹೇಳೋಕ್ಕೂ ಬೇಜಾರಾಗುತ್ತೆ ನನಗೆ. ಈ ಥರ ಎಲ್ಲ ಆಗಬಾರ್ದು ಅಂದರೆ ನಾವು ಆದಷ್ಟು ಚಾಡಿ ಅಂತ ತಗೋಬಾರ್ದು. ಪ್ರತಿಯೊಂದು ಮಾತನ್ನು ಚಾಡಿ ಅಂತ ಅನ್ಕೋಬಾರ್ದು. ಸಿಲಿ ವಿಷಯ ಆದರೆ ಓಕೆ ಬಿಡು, ಇಟ್ಸ್ ಓಕೆ ಬಿಡು, ಎಲ್ಲ ಕೇಳಬೇಕು ಮಕ್ಕಳನ್ನ. ಏನಾಯಿತು ಏನು ಅಂತ ಹೊರ್ಗಡೆ ಹೋಗಿ ಬಂದಿರೋ ಮಕ್ಕಳಿಗೆ ಒಂದು ಅರ್ಧ ಗಂಟೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿದೆಲ್ಲ ಆದಷ್ಟು ಡೈಲಿ ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಳ್ತಾ ಇರಬೇಕು. ಅವ್ರು ಹೇಳಿಲ್ಲ ಅಂದರೂ ಕೆಲವೊಂದು ನಿಮಗೆ ಗೊತ್ತಾಗೋ ಲೆವೆಲ್ಗೆ ನೀವು ಅವ್ರ ಹತ್ರ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡ್ಕೋಬೇಕು. ಅದು ತುಂಬ ಮುಖ್ಯ ಆಗುತ್ತೆ. ನೆಕ್ಸ್ಟ್ ಕೊನೆ ಪಾಯಿಂಟ್ ಏನಂದರೆ, 10ನೇದು, ಮಕ್ಕಳಿಗೆ ಈ ತುಂಬ ಮೈಲಿಗೆ ಈ ಪೂಜೆ ಪುನಸ್ಕಾರ ತುಂಬ ಅತಿಯಾಗಿ ತುಂಬಕ್ಕೂ ಸಹ ಹೋಗಬಾರ್ದು. ಅವ್ರ ಏಜಿಗೆ ತಕ್ಕಂತೆ ಎಷ್ಟೆಷ್ಟು ಹೇಳ್ಕೊಡ್ಬೇಕು ಅಷ್ಟಷ್ಟು ಹೇಳ್ಕೊಡ್ಬೇಕು, ಎಷ್ಟೆಷ್ಟು ಮಾಡಿಸ್ಬೇಕು ಅಷ್ಟಷ್ಟೇ ಮಾಡಿಸ್ಬೇಕು. ಯಾಕಂದರೆ ಹೊರಗಡೆ ಮಕ್ಕಳುಗಳು ಕಲಿಯೋದು ತುಂಬ ಇರುತ್ತೆ. ತುಂಬ ಎಲ್ಲ ಫಾಲೋ ಮಾಡ್ಕೊಂಡು ಕೂತ್ರೆ ಅವ್ರಿಗೆಲ್ಲದಕ್ಕೂ ಟೈಮ್ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಅವರು ಕಲಿಕೆ ಅಥವಾ ಜ್ಞಾನಕ್ಕೆ ತಕ್ಕಂತೆ ನಾವು ಈ ಸ್ಪಿರಿಚುಯಾಲಿಟಿ ಅನ್ನೋದು ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಹೋಗ್ಬೇಕಾಗತ್ತೆ. ಅದರ್ವೈಸ್ ಈಗ ಬೇರೆ ಮಕ್ಕಳ ಜೊತೆ ಇವರು ಸಹ ಹೊಂದ್ಕೊಂಡು
ಇರಲೇಬೇಕಲ್ವಾ, ಹೊರಗಡೆ ಸ್ಕೂಲ್ಗಳಲ್ಲಾಗಲಿ ಅಥವಾ ಬೇರೆ ಕಡೆ ಆಗಲಿ, ಅಲ್ಲಿ ಒಂಥರ ಇಂಬ್ಯಾಲೆನ್ಸ್ ಸ್ಟಾರ್ಟ್ ಆಗಿಬಿಡುತ್ತಿಲ್ಲ ಅಂದರೆ ಇವರು ಅತಿಯಾಗಿರೋದು, ಬೇರೆಯವ್ರು ಕಡಿಮೆ ಇದ್ದಾಗ ಅವರವರಲ್ಲೇ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋದಿಲ್ಲ. ಸೊ ಹಂಗಾಗಿ ಎಷ್ಟೆಷ್ಟು ಹೇಳ್ಕೊಡ್ಬೇಕು ಆ ಏಜ್ಗೆ ತಕ್ಕಂತೆ, ಅವ್ರ ಜ್ಞಾನಕ್ಕೆ ತಕ್ಕಂತೆ ಅಷ್ಟಷ್ಟು ಹೇಳ್ಕೊಡ್ತಾ ಹೋಗ್ಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿಗಿಷ್ಟಿರಲಿ. ಮುಂದೆ ಇನ್ನೂ ಹೆಚ್ಚೆಚ್ಚು ಒಳ್ಳೆ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ. ಹೊಸಬ್ರು ಯಾರು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಧನ್ಯವಾದಗಳು.